ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಬಂದಿರೋದು ಮುರುಡೇಶ್ವರ. ಬನ್ನಿ ನೋಡಿ, ಲಗೇಜ್ ಎಲ್ಲ ಹಾಕೊಂಡು ಹೆಂಗೆ ಸುತ್ತಾ ಇದ್ದಾರೆ ನಮ್ಮ ಆರ್ಗನೈಸರು. ಮುರುಡೇಶ್ವರ ಇನ್ನೇನು ಬಂತು, ಮುಂದೆ ವ್ಯೂ ನೋಡ್ತೀರಾ ನೋಡಿ, ಅಲ್ಲೇ ಇದೆ. ಲೈಟಾಗಿ ಒಂದು ಜಗಳ ಮಾಡಿಕೊಂಡು ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ವಿಡಿಯೋದಲ್ಲಿ ಅವ್ರು ಬರ್ಬಾರ್ದಂತೆ ಸ್ನೇಹಿತರೆ. ನೋಡಿ ಎಷ್ಟು ಬೆಳ್ಳಗಿರೋರೆ ನಾನು ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ನಾವೇನು ಹೇಳ್ಬೇಕು, ಇವ್ರು ನೋಡಿ ನಾನು ಕಪ್ಪಗಾಗ್ಬಿಟ್ಟಿದ್ದೀನಿ ಅಂತ ಬೇಜಾರು ಬೀಳ್ತಾರೆ. ಕೂಲಿ ಇವ್ರು ನೋಡಿ ಹೆಂಗ್ ಬರ್ತಾರೆ. ಇವರು ಸೆಲೆಬ್ರಿಟಿ ಅಲ್ವಾ, ಯಾರಿಗೂ ಕಾಣಿಸ್ಕೊಂಡು. ನಮ್ಮ ಮುರುಡೇಶ್ವರ ತುಂಬ ಹಾಟ್ ಆಗಿದೆ. ಸಮ್ಮರ್ ಅಲ್ಲಿ ಬಂದ್ರೆ ಇನ್ನೇನಾಗುತ್ತೆ ಹೇಳಿ? ಏನ್ ಹೇಳಿ ಮೇಡಮ್, ಆರ್ಗನೈಸರ್ ಮೇಡಮ್, ಮೂತಿ ತೋರಿಸ್ತೀರಾ? ಟ್ರಿಪ್ಪಿಗೆ ಹೋಗೋದು ಮಾತ್ರ ಮಜಾ ಅಲ್ಲ, ಈ ಥರ ನಾವು ಕಷ್ಟನೂ ಪಡ್ಬೇಕು. ಬ್ಯಾಗ್ಗಳನ್ನೆಲ್ಲ ತಳ್ಕೊಂಡು ಬಿಸಿಲಲ್ಲಿ ತಿರ್ಗಾಡ್ಕೊಂಡು ಅಲ್ದಾಡ್ಕೊಂಡು ಇವೆಲ್ಲ ಮಾಡಿದ್ರೇ ಒಂದು ಟ್ರಿಪ್ಪಿಗೆ ಕಳೆ, ಇಲ್ಲಾಂದರೆ ಇಲ್ಲ ಅಲ್ವಾ? ಬರೀ ಸುಖ ಅನುಭವಿಸಿದ್ರೆ ಹೆಂಗೆ? ಈ ಸುಡ್ತಾ ಇರೋ ಬಿಸಿಲು ಮಧ್ಯೆ ಸ್ವಲ್ಪ ನಡಿಬೇಕು, ತೂರಾಡಬೇಕು, ಹಾರಾಡಬೇಕು. ಇವೆಲ್ಲ ಒಂದು ಟ್ರಿಪ್ಪನ್ನ ಎಂಜಾಯ್ ಮಾಡಬೇಕಂದ್ರೆ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾ ಹೋಗಬೇಕು. ಇಲ್ಲಾಂತಂದರೆ ನೋಡಿ, ಈ ಥರ ಎಲ್ಲ ಬ್ಯಾಗ್ಗಳು ಹೇಳ್ಕೊಂಡು ಹೋಗ್ಬೇಕು. ಈ ಥರ ಬ್ಯಾಗ್ಗಳು ಹೇಳ್ಕೊಂಡು ಹೋಗ್ಬೇಕು. ಸ್ನೇಹಿತರೆ ಹೋಗುವ, ಇವಾಗೆಲ್ಲ ರೆಡಿ ಆಗಿದ್ದೀವಿ. ಮುರುಡೇಶ್ವರದ ಬೀಚಲ್ಲಿ ಆಟ ಆಡ್ಕೊಂಡು ಬರೋಣ. ಬಿಸಿಲಂತೂ ಎರ್ರ ಬಿರಿ ಎಗ್ಗ ಮುಗ್ಗ ಬಿಸಿಲು ಹೊಡಿತಾ ಇದೆ. ಆದ್ರೂ ಬೀಚಲ್ಲಿ ಚಿಲ್ ಮಾಡೋಣ ಬನ್ನಿ. ಎಲ್ಲ ರೆಡಿ ಆಗಿದ್ದಾರೆ, ಇವಾಗ ಹೋಗುವ. ಇಷ್ಟು ಬಿಸಿ ಇದ್ರೂ ಬೀಚ್ ಪಕ್ಕ ನಡೀತಾ ಇದ್ರೆ ಏನು ಬಿಸಿ ಅನ್ನಿಸ್ತಾ ಇಲ್ಲ. ಗಾಳಿ ಚೆನ್ನಾಗೇ ಬೀಸ್ತಿದೆ. ಬಿಸಿ ಗಾಳಿ ಬರ್ತಿದೆ ಅಂದ್ಕೊಂಡೆ, ಇಲ್ಲ ತಂಪಾಗಿದೆ ಸ್ವಲ್ಪ ಈ ಕಡೆ ಸದ್ಯ. ಇವಾಗಾದರೂ ಸ್ವಲ್ಪ ಕೂಲ್ ಆಯಿತು. ನೋಡೋಣ ಬನ್ನಿ, ಇವಾಗ ನಾವು ಆಟ ಆಡೋಣ ಬೀಚಲ್ಲಿ, ಫುಲ್ ಕೂಳೆ ಮಾಡೋಣ. ಹಾರ್ಸ್ ರೈಡಿಂಗ್ ಇದೆ, ಕ್ಯಾಮೆಲ್ ರೈಡಿಂಗ್ ಇದೆ. ಮಚ್ಚ ಹೆಂಗೆ ಮಚ್ಚ? ಫುಲ್ ಜಾಲಿನಾ? ಫುಲ್ ಜಾಲಿ ಮಗ. ಹೆಂಗೈತೆ ಮಗ ಮುರುಡೇಶ್ವರ? ಸೂಪರ್ ಆಗಿದೆ, ಅಷ್ಟೊಂದು ಬಿಸಿ ಅನಿಸ್ತಾ ಇಲ್ಲ. ಇವಾಗ ಅಲ್ಲಿ ಬಿಸಿ ಇತ್ತು, ಇವಾಗ ನಾವು ಬೀಚ್ ಪಕ್ಕ ಓಡಾಡ್ತಾ ಇರೋದಕ್ಕೆ ಅಷ್ಟು ಬಿಸಿ ಅನಿಸ್ತಾ ಇಲ್ಲ, ತಂಪ ಗಾಳಿ ಬೀಸ್ತಾ ಇದೆ. ಶೋ ದ ಬೀಚ್. ಇಲ್ಲಿದೆ ನೋಡಿ ಬೀಚು, ಎಲ್ಲ ಆಟ ಆಡ್ತಾ ಇದ್ದಾರೆ. ಅಲ್ಲಿ ದೇವ್ರು ನಿಂತಿದ್ದಾರೆ, ಸಾರಿ ದೇವ್ರು ಕೂತಿದ್ದಾರೆ ಅಲ್ಲಿ ಮುರುಡೇಶ್ವರದಲ್ಲಿ. ಹಿಂದೆ ಸೆಲೆಬ್ರಿಟಿ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಹಾರ್ಸು, ಕ್ಯಾಮೆಲ್ಲು ಎಲ್ಲ ಇರ್ತದೆ. ಮುರುಡೇಶ್ವರ ಬೀಚಿನ ಒಳಗಡೆ ಹೋಗ್ತಾ ಇದೀವಿ. ಇವಾಗ ಮೊಬೈಲ್ ಬಿದ್ದರೆ ನಿಮಗೋಸ್ಕರ ಎಷ್ಟು ರಿಸ್ಕ್ ಮಾಡ್ತಾ ಇದೀವಿ ನೋಡಿ. ಮೊಬೈಲ್ ಹೋಯ್ತು ಅಂದರೆ ಹೋಯ್ತು, ನೀರೊಳಗಡೆ ಬಿತ್ತಂದರೆ ಹೋಯ್ತು, ಹಿಡಿಯೋಕ್ಕಾಗಲ್ಲ. ಆದರೂ ರಿಸ್ಕ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿತು, ಆಮೇಲೆ ನೋಡಿ ಎಷ್ಟು ಬೆಳಗಾಗ್ಬಿಟ್ಟಿದ್ದೀವಿ ಬೀಚಲ್ಲಿ ಆಟ ಆಡ್ಕೊಂಡು. ಪವಿಯಕ್ಕ ಅಂತೂ ಫುಲ್ ಬೆಳಗಾಗ್ಬಿಟ್ಟವ್ರೆ, ಕಿಶೋರ್ ಅಂತೂ ಇನ್ನೂ ಬೆಳಗಾಗ್ಬಿಟ್ಟವನೆ. ಮಚ್ಚ ಈ ಕಡೆ ತಿರ್ಗು ಪೀಸ್. ಸ್ನೇಹಿತರೆ 4 ಗಂಟೆ ಆಗಿದೆ. ಇವಾಗ ನಾವು ಹೋಗ್ತಾ ಇರೋದು ದೇವರ ದರ್ಶನ ಪಡೆಯೋಕ್ಕೆ. ಬೀಚಲ್ಲಿ ಆಟ ಆಡಿದ್ದೀವಿ, ಎಲ್ಲ ಸ್ನಾನ ಮಾಡಿಕೊಂಡು ಪಂಕಾಗಿ ರೆಡಿ ಆಗಿಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ದೇವ್ರನ್ನ ನೋಡೋಕ್ಕೆ. ಮುರುಡೇಶ್ವರ ದೇವ್ರು ಅಲ್ಲೇ ಇದ್ದಾರೆಲ್ಲ, ದೇವ್ರು ಕೂತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಪಡ್ಕೊಂಡು. ಆದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ, ಅಲ್ಲಿನೂ ಹೋಗಿ ನಾವು ಟಾಪ್ ಫ್ಲೋರಲ್ಲಿ ಹೋಗ್ಬಿಟ್ಟು ಅಲ್ಲಿಂದನೂ ವ್ಯೂ ನಿಮಗೆ ತೋರಿಸ್ಕೊಡ್ತೀನಿ. ಸಿಗುವ ಮತ್ತೆ ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಎಂಟ್ರಿ ಇವಾಗ ಕೊಡ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿ
ಅಲ್ಲೇ ದೇವ್ರನ್ನ ನೋಡೋಕ್ಕೆ ಹೊರಟೋದು. ಮುರುಡೇಶ್ವರ ಈ ಹೆಸರು ಯಾರು ತಾನೇ ಕೇಳಿಲ್ಲ ಹೇಳಿ. ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಮುರುಡೇಶ್ವರ ನೋಡ್ಲಿಕ್ಕೆ ಎಷ್ಟು ಚಂದನೋ ಅದರ ಇತಿಹಾಸ ಕೂಡ ಅಷ್ಟೇ ಚಂದ. ಶಿವನ ವರದಿಂದ ಆತ್ಮಲಿಂಗವನ್ನು ಪಡೆದ ರಾವಣ ಗಣೇಶನ ಬಲೆಗೆ ಬಿದ್ದಿದ್ದಾದರೂ ಹೇಗೆ? ರಾವಣನು ಶಿವನಿಗೆ ತಪಸ್ಸನ್ನು ಮಾಡಿ ವರವಾಗಿ ಆತ್ಮಲಿಂಗವನ್ನು ಪಡೆದುಕೊಳ್ಳುತ್ತಾನೆ. ಆ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೊರಟಿರ್ತಾನೆ. ಶಿವನು ಆತ್ಮಲಿಂಗವನ್ನು ಕೊಡುವ ಮುಂಚೆ ಒಂದು ಷರತ್ತನ್ನು ಹಾಕಿರ್ತಾನೆ. ಏನಂದ್ರೆ ಆ ಆತ್ಮಲಿಂಗವನ್ನು ಎಲ್ಲಿಯೂ ಕೂಡ ಕೆಳಗಡೆ ಇಡಬಾರ್ದು ಅಂತ ರಾವಣನಿಗೆ ಹೇಳಿರ್ತಾನೆ. ಈ ವಿಷಯವನ್ನು ತಿಳಿದ ಮಹಾನ್ ವಿಷ್ಣು ಹೇಗಾದರೂ ರಾವಣನ ಕೈಯಿಂದ ಈ ಲಿಂಗವನ್ನು ಕೈ ತಪ್ಪಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಆತ್ಮಲಿಂಗ ಏನಾದರೂ ರಾವಣನ ಕೈ ಸೇರ್ಬಿಟ್ರೆ ಇವನಿಗೆ ಅಮರತ್ವದ ವರ ಸಿಗುತ್ತೆ. ಅಂದ್ರೆ ಸಾವೇ ಇಲ್ಲದಂತಹ ವ್ಯಕ್ತಿ ಆಗ್ಬಿಡ್ತಾನೆ. ಇದರಿಂದ ಇಡೀ ಪ್ರಪಂಚವನ್ನೇ ವಿನಾಶ ಮಾಡ್ತಾನೆ ಎಂದು ವಿಷ್ಣುವಿನ ಚಿಂತೆ. ವಿಷ್ಣು ಗಣೇಶನಿಗೆ ಸಹಾಯ ಕೇಳಿದಾಗ ಗಣೇಶನಿಗೆ ಗೊತ್ತಿರುತ್ತೆ ರಾವಣನು ಪ್ರತಿ ಸಂಜೆ ಸಂಧ್ಯಾ ವಂದನ ಮಾಡ್ತಾನೆ ಅಂತ. ರಾವಣನು ಗೋಕರ್ಣದ ಬಳಿ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಸಂಜೆ ಆಗುತ್ತೆ. ಹೇಗಾದ್ರೂ ಸಂಧ್ಯಾ ವಂದನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬ್ರಾಹ್ಮಣ ವೇಷದಲ್ಲಿದ್ದ ಗಣೇಶನಿಗೆ ಲಿಂಗವನ್ನು ಕೊಟ್ಟು ಸ್ವಲ್ಪ ಸಮಯ ಕಾಲ ನೋಡ್ಕೋ ಅಂತ ಹೇಳ್ತಾನೆ. ಗಣೇಶನು ನಾನು 3 ಎಣಿಸೋಷ್ಟರಲ್ಲಿ ನೀನು ಬರೆದಿದ್ರೆ ನಾನು ಲಿಂಗವನ್ನು ಕೆಳಗಡೆ ಇಡ್ತೀನಿ ಅಂತ ಹೇಳ್ತಾನೆ. 3 ಎಣಿಸಿದ್ರು ಬರದೇ ಇರೋ ಕಾರಣ ಲಿಂಗವನ್ನು ಅಲ್ಲೇ ಇಟ್ಬಿಡ್ತಾನೆ. ಬಂದು ನೋಡಿದ ರಾವಣ ಕೋಪಗೊಂಡು ಲಿಂಗವನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾನೆ. ತೆಗೆಯುವಾಗ ಲಿಂಗ ಚೂರಾಗಿ ಕೆಲವು ಜಾಗಗಳಲ್ಲಿ ಬೀಳುತ್ತೆ. ಅಂತಹ ಒಂದು ಚೂರು ನಾವು ಪೂಜೆ ಮಾಡ್ತಿರುವ ಮುರುಡೇಶ್ವರದಲ್ಲಿದೆ. ಸ್ನೇಹಿತರೆ, ದೇವ್ರ ದರ್ಶನ ಪಡ್ಕೊಂಡಾಯ್ತು, ಮತ್ತು ಮೇಲೆ ಟಾಪ್ ವ್ಯೂ ನೋಡ್ಕೊಂಡು ಬಂದಾಯಿತು. ಈಗ ನಾವು ಮುರುಡೇಶ್ವರದ ದೇವರನ್ನು ನೋಡ್ಕೊಂಬರೋಣ, ಸ್ಟ್ಯಾಚ್ಯೂವನ್ನು. ಮೇಲೆ ನೋಡಿ ಇಲ್ಲಿಂದನೇ ಕಾಣಿಸ್ತಾ ಇದೆಯಲ್ಲ, ಇವಾಗ ಅಲ್ಲಿಗೆ ನಾವು ಹೋಗಿದ್ದೀವಿ. ಅಲ್ಲಿಗೆ ಹೋಗುವ. ಸ್ನೇಹಿತರೆ, ಶಿವನ ನೋಡೋಕೆ ಹತ್ರದಿಂದ ಎಷ್ಟು ದೊಡ್ಡದಾಗಿದೆ. ನಾವು ದೂರದಿಂದ ನೋಡಿದಾಗ ಚಿಕ್ಕದಾಗಿ ಕಾಣಿಸುತ್ತೆ, ಆದರೆ ಹತ್ರ ಬರ್ತಾನೆ ಗೊತ್ತಾಗುತ್ತೆ ಇದು ಎಂಥ ದೊಡ್ಡ ಮೂರ್ತಿನ ಕಟ್ಸಿದ್ದಾರೆ ಅಂತ. ಅಪ್ಪ, ನಾನು ದೂರದಿಂದ ನೋಡಿದ್ರೆ ಇಷ್ಟು ಚಿಕ್ಕದು ಅಂದ್ಕೊಂಡೆ, ಆದರೆ ನೋಡಿ ಎಷ್ಟು ದೊಡ್ಡದು. ಯಪ್ಪ, ನೋಡಿ ಇದು ರಾವಣ, ಇದು ಗಣೇಶ. ನೋಡು ಮಚ್ಚ, ಇಲ್ಲಿದ್ದಾರಲ್ಲ ಇದೇ ರಾವಣ, ಅದೇ ಗಣೇಶ. ನೋಡಿ ಸ್ನೇಹಿತರೆ, ಆ ಪಕ್ಷಿಗಳೆಲ್ಲ ಗೋಪುರನ ಹಂಗೇ ಪ್ರದಕ್ಷಿಣೆ ಹೊಡಿತಾ ಇದೆ. ಹಂಗೆ ನೋಡ್ಕೊಳ್ಳಿ, ಅದು ಇನ್ನೂ ತಿರ್ಗಾ ಒಂದು ರೌಂಡ್ ಬರುತ್ತೆ. ಸ್ನೇಹಿತರೆ, ಈ ಒಂದು ಅದ್ಭುತವಾದ ಪ್ರತಿಮೆಯನ್ನು RN ಶೆಟ್ಟಿ ಅವರು ಕಟ್ಸಿರ್ತಾರೆ. ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ. ಇಲ್ಲಿ ನಾವು 20 ಅಂತಸ್ತಿನ ರಾಜಗೋಪುರವನ್ನ ನೋಡಬಹುದು. ಈ ಗೋಪುರವು ಭಾರತದ 2ನೇ ಅತಿ ಎತ್ತರದ ಗೋಪುರವಾಗಿದೆ. ಎಲ್ಲ ದೇವರ ದರ್ಶನ ಆಯ್ತು. ಈಗ ಅವನ ಹುಡುಗಿಗೆ ಬಟ್ಟೆ ಪರ್ಚೇಸ್ ಮಾಡಕ್ ಬಂದಿದ್ದಾನೆ. ಹುಡುಗಿನೂ ಇಲ್ಲ, ಯಾವ್ದಿಲ್ಲ. ಇವಾಗ ನಾವು ದೇವ್ರ ದರ್ಶನ ಆಯ್ತು, ಎಲ್ಲ ಆಯ್ತು. ಇವಾಗ ನಾವು ಶಾಪಿಂಗ್. ನನ್ನ ತಂಗಿಗೆ ಪರ್ಚೇಸಿಂಗ್ ಬಂದಿದ್ದಾನೆ. ನಾನು ಕಮಿಟ್ ಆಗಿದ್ರೆ ಇನ್ನೊಂದು ಆಟ ಆಡ್ತಾ ಇದ್ದೆ ಫ್ರೆಂಡ್ಸ್. ಆದ್ರೆ ಸ್ನೇಹಿತರೆ, ನಾನು ಕಮಿಟ್ ಆಗಿದ್ರೆ ಇನ್ನೊಂದು ಆಟ ಆಡ್ತಾ ಇದ್ದೆ. ದೊಡ್ಡ ಸುಳ್ಳು. ಹೌದು, ಸುಳ್ಳು ದೊಡ್ಡ ಸುಳ್ಳು. ಸ್ನೇಹಿತರೆ, ಯಾರಾದ್ರೂ ಹುಡುಗಿ ಇದ್ರೆ ಬೇಡ ಮಗ, ಕಷ್ಟ ಆಗುತ್ತೆ. ಏನಿಲ್ಲ, ಒಂದು ಇಟ್ಕೊಳಕ್ಕೆ ಒಂದೇ ಇಲ್ಲ ಇಲ್ಲಿ. ಫೈನಲಿ ಇಟ್ಸ್ ಟೈಮ್ ಟು ವ್ರಾಪ್ ಅಪ್ ಡೂಡ್. ಸೊ ಟ್ರಿಪ್ ಎಲ್ಲ ಮುಗಿತಾ ಬಂತು, ಎಲ್ಲ ಸುಸ್ತಾಗ್ಬಿಟ್ಟಿದೆ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಪ್ಲೆಂಟಿ ಆಫ್ ವಿಡಿಯೋಸ್, ಪ್ಲೆಂಟಿ ಆಫ್ ಫೋಟೋಸ್, ಮೆಮೊರೀಸ್ ಎಲ್ಲ ಒಂದ್ರಲ್ಲಿ ಸ್ಟೋರ್ ಆಗಿದೆ. ಒಂದೊಂದೇ ವ್ಲಾಗಲ್ಲಿ ನೀವು ನೋಡ್ಬೋದು. ಎಲ್ಲ ಬ್ಯಾಗ್ಗಳು ಪ್ಯಾಕ್ ಮಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ನನಗಂತೂ ವಿಡಿಯೋನೂ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಬಟ್ ಸ್ಟಿಲ್ ಒಂದು ಫೈನಲ್ ಟಚ್ ಕೊಡಬೇಕು. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಆಲ್ರೆಡಿ ಬುಕ್ ಆಗಿದೆ. ಹೋಗ್ಬಿಟ್ಟು ಟ್ರೈನ್ ಹತ್ಕೊಂಡು ಬೆಂಗಳೂರಲ್ಲಿ ಸಿಗುವ. ಗೈಸ್, ಅಟ್ ಲಾಸ್ಟ್ ಜೀವಿತ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದ್ರೆ. ಜೀವಿತ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದ್ವಿ. ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲೆಲ್ಲಿ ಹೋಗಿದ್ರಿ? ಅದೇ ಎಲ್ಲೆಲ್ಲಿ ಹೋಗಿದ್ರಿ? ಗೋಕರ್ಣ 1 ಅವರ್ ಹೋಗ್ಬೇಕಾಗಿತ್ತು. ಆಮೇಲೆ ಮುರುಡೇಶ್ವರಕ್ಕೆ ಬಂದ್ರೆ. ಯಾನ ಕೇವ್ಸ್, ಫಾಲ್ಸ್ ಎಲ್ಲ ನೋಡ್ಕೊಂಡು. ಯಾವ ಫಾಲ್ಸ್? ವಿಭೂತಿ ಫಾಲ್ಸ್ ಹೋಗಿದ್ವಿ. ಆಮೇಲೆ ಹಾಂ, ಇನ್ನೇನು? ಅದೇ ಎಲ್ಲ ಏನದು ಓಷನ್ಸ್? ಏನದು ಓಷನ್ಸಾ? ಏನು ಓಷನ್ಸು? ಇದು ಮುರುಡೇಶ್ವರ ಬೀಚ್. ಎಲ್ಲ ಬೀಚ್ಗೆ ಹೋಗಿದ್ರೆ. ಪ್ಯಾರಡೈಸ್ ಬೀಚ್ ಬೋಟಿಂಗ್ ಹೋಗಿದ್ರೆ. ಮತ್ತೆ ಎಲ್ಲ ಓಮ್ ಬೀಚ್ ಎಲ್ಲ ನೋಡ್ಕೊಂಡ್ ಬಂದ್ರಿ. ನೋಡಿ, ಫುಲ್ ವ್ಲಾಗ್ ಡೇ ಸಮ್ಮರಿ ಕೊಡ್ತಾ ಇದ್ದಾನೆ ನಮ್ಮ ಹುಡುಗ. ಫುಲ್ ಪೈರೇಟ್ ಮಾಡ್ಕೊಂಡ್ಬಿಟ್ಟು. ಆಮೇಲೆ ಎಲ್ಲ ಓಮ್ ಬೀಚ್. ಟೋಟಲಿ ಎಷ್ಟು ರೇಟಿಂಗ್ ಕೊಡ್ತೀವಿ?
ಎಲ್ಲ ನೋಡ್ಕೊಂಬಂದ್ರೆ. ಓಕೆ, ಎಷ್ಟು ರೇಟಿಂಗ್ ಕೊಡ್ತೀಯ ಔಟ್ ಆಫ್ 10? ಔಟ್ ಆಫ್ 10 ನಾನು 10 ಕೊಡ್ತೀನಿ. ಐ ಎಂಜಾಯ್ಡ್. ಯು ಎಂಜಾಯ್ಡ್? ನಾನು 10 ಕೊಡ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಾ ಸ್ನೇಹಿತರೆ, ಇದೆ ನಮ್ಮ ಫಸ್ಟ್ ಸ್ಕೂಲ್ ಟ್ರಿಪ್ಪು ಲಾಂಗ್ ಆಗಿ ನಾವು ಹೋಗಿರೋದು. ಅಂದರೆ ಸ್ಕೂಲ್ ಟ್ರಿಪ್ ಅಂದರೆ ಸ್ಕೂಲ್ ಫ್ರೆಂಡ್ಸ್ ಅಂದರೆ ಇಲ್ಲಿ ಮುಂದೆ ಹೋಗ್ತಿದ್ದಲ್ಲ ಒಬ್ಬಳು ಸೆಲೆಬ್ರಿಟಿ. ನೋಡಿ ನೋಡಿಸ್ತೀನಿ ರೀ, ಅವಳು ಮಕ್ಕಳನ್ನೇ ತೋರಿಸಲ್ಲ ಅಂತ ಹೇಳಿ. ನೋಡಿ ಹಾಂ ಅವಳು ಮತ್ತು ಇನ್ನು ಸ್ಕೂಲ್ ಫ್ರೆಂಡ್ಸ್ ಎಷ್ಟೋ ವರ್ಷಗಳಿಂದ ನಾವು ಪ್ಲಾನ್ ಹಾಕಿ ಎಲ್ಲ ದಬಾಕೊಂತು. ಆದರೆ ಯಾವಾಗೋ ಒಂದು ಸತಿ ಸಕ್ಸಸ್ ಆಗಿಬಿಡ್ತು ಅಲಾಗ್ಬಿಲ್ಲಕ್ಕಲ್ಲಿ. ಸೊ ಹೆಂಗೋ ಬಂದ್ಬಿಟ್ವಿ, ಹೆಂಗೋ ವರ್ಕೌಟ್ ಆಗಿಬಿಡ್ತು. ನಾವು ಒಬ್ಬರಿಗೆ ಮೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾರಿಗೆ? ಮುಂದೆ ಹೋಗ್ತಾರೋ ಆರ್ಗನೈಸರ್. ಜೈ ಪವಿತ್ರ ಜೈ 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 ಆರ್ಗನೈಸರ್ ಪವಿತ್ರ ಜೈ ಜೈ ಜೈ. ಮತ್ತೆ ಬೆಂಗಳೂರಲ್ಲಿ ಸಿಗುವ ಸ್ನೇಹಿತರೆ ಟ್ರೈನ್ ಬುಕ್ ಆಗಿದೆ. ಬೆಂಗಳೂರಿಗೆ ಒಂದು ಪ್ಲೆಂಟಿ ಆಫ್ ವಿಡಿಯೋಸ್ ಆ್ಯಂಡ್ ಮೆಮೊರೀಸ್ ಜೊತೆ ನಾವು ಒಂದು ಸ್ಟೋರ್ ಮಾಡಿದ್ದೀವಿ. ಬಾ ಸೈಡ್ಗೆ, ಆಮೇಲೆ ಹಚ್ಬಿಡ್ತಾರೆ ನಮ್ಮನ್ನ. ಓಕೆ, ಅಲ್ಲ ಪ್ಲೆಂಟಿ ಇದೆ ಇನ್ನೂ ಇದೆ. ಅಂದರೆ ಟ್ರಾವೆಲಿಂಗ್ ಬ್ಲಾಗ್ ಎಲ್ಲ ಮಾಡ್ಕೊಂಬಂದು ಸುಸ್ತಾಗಿಲ್ಲ. ಎಲ್ಲ ನೋಡ್ಕೊಂಬಂದು ಹಾಂ, ಎಂಡಿಂಗಲ್ಲಿ ಏನೋ ರಾಗ ಹೇಳಿದ್ದೆ, ಪದ್ಯ ಹೇಳ್ತಿದ್ಯಾ? ಎಂಡಿಂಗಲ್ಲಿ ಜೀವಿತ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅದು ಬೀಚ್ ಮಧ್ಯ ನಾವು ಜೀವಿತ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಅದನ್ನು ನಾನು ಆದರೆ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಅದು ಚೆನ್ನಾಗಿತ್ತು. ಹಾಂ, ಅದನ್ನ ನಾವ್ ಹೆಂಗ್ ಮಾಡಿದ್ವಿ ಅಂತ, ಹೆಂಗಿತ್ತು ಅಂತ ಜೀವಿತ ಅವರೇ ಜೀವಿತ ಅವರ ಹೆಂಗಿತ್ತು ಬರ್ಡೇ ಸೆಲೆಬ್ರೇಟ್? ಹೌ ವಾಸ್ ದ ಬರ್ಡೇ ಸೆಲೆಬ್ರೇಷನ್? ಇಟ್ ವಾಸ್ ದಿ ಬೆಸ್ಟ್. ಅಷ್ಟೇ, ಎರಡು ಮಾತಲ್ಲಿ ಹೇಳ್ಬಿಟ್ರು, ಇಟ್ ವಾಸ್ ದಿ ಬೆಸ್ಟ್. ಅಂದರೆ ಚಂದ ಅಂತ. ಮತ್ತೆ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಅಂದರೆ ಅವ್ರ ಸೆಲೆಬ್ರಿಟಿ, ಅವರೆಲ್ಲ ನಮ್ಮ ಕೈಗೆ ಹಂಗೆ ಸುಮ್ಮನೆ ಸಿಗೋದಿಲ್ಲ. ಸೊ ಅದಕ್ಕೆ ಒಂದೇ ವರ್ಡಲ್ಲಿ ಇಟ್ ವಾಸ್ ದಿ ಬೆಸ್ಟ್ ಅಂತ ಅಂದ್ಬಿಟ್ರು. ಮತ್ತೆ ಮುಂದಿನ ಬ್ಲಾಗು, ಮುಂದಿನ ಪ್ಲೇಸು, ಮುಂದಿನ ಅಧ್ಯಾಯ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ದೇವ್ರು ಬರ್ದಂಗೆ ನಡೆಯುತ್ತೆ. ನಮ್ಮ ಆರ್ಗನೈಸರ್ ಎಲ್ಲಿ ಪ್ಲಾನ್ ಮಾಡ್ತಾರೋ ಅಲ್ಲಿ ಪ್ರತಿ 6 ತಿಂಗಳಿಗೆ ಪ್ಲಾನ್ ಮಾಡ್ತಾರೆ ಅಂತ ನಮ್ಮ ಆರ್ಗನೈಸರು. ಜಾಯ್ನ್ ಆಗಬೇಕಾಗಿರೋರೆಲ್ಲ ನಮಗೆ ಒಂದು ಟಿಕೆಟ್ನ ಮುಂಚೆನೇ ಹೇಳ್ಬಿಡಿ, ನಾವು ನಿಮಗೂ ಒಂದು ಟಿಕೆಟ್ ಬುಕ್ ಮಾಡ್ತೀವಿ. ಆರ್ಗನೈಸರೇ ಕರ್ಕೊಂಡು ಹೋಗ್ತಾರೆ. ಆಯಿತಾ ಮಧು? ಮಧು ಎವಳೋ ರೇಟಿಂಗ್ ಕೊಡಿ, ಎಷ್ಟು ಕೊಡ್ತೀರಾ? ಎಷ್ಟು ರೇಟಿಂಗ್ ಕೊಡ್ತೀರಾ ಔಟ್ ಆಫ್ 10? ಇಲ್ಲ ಹೇಳಿ, ಹಿಂಗೆ ಈ ಕಡೆ ತಿರುಗಿ, ಈ ಕಡೆ 10. ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕು, ಇಲ್ಲಿ ಕ್ಯಾಮ್ರಾನ ಎಷ್ಟು ರೇಟಿಂಗ್ ಕೊಡ್ತೀರಾ? ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕು, ಬಿಡಲ್ಲ. ಇಲ್ಲಿ ಹಾಂ ಓಕೆ. ಸೊ ಸಿಗುವ ಮತ್ತೆ ಬೆಂಗಳೂರಲ್ಲಿ.